ಹಣ್ಣು ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ ಅನ್ನೋ ತಪ್ಪು ತಿಳುವಳಿಕೆ. ನ್ಯಾಚುರಲ್ ಆಗಿನೇ ರಿವರ್ಸ್ ಮಾಡಲಿಕ್ಕೆ ಹಣ್ಣುಗಳು ಸಹ ಉಪಯುಕ್ತವಾಗಿ ಕೆಲಸ ಮಾಡ್ತವೆ. ಕಫ ಪ್ರಕೃತಿ ಇರತಕ್ಕಂಥವ್ರು ಈ ಹಣ್ಣುಗಳನ್ನು ಸೇವನೆ ಮಾಡಿದಾಗ ಅತಿಯಾದರೆ ಅಮೃತನ ವಿಷ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾಗ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೀಯರೇ, ಹಣ್ಣು ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ ಅನ್ನೋ ತಪ್ಪು ತಿಳುವಳಿಕೆ. ಇದರಿಂದ ಹೊರಗಡೆ ಬರಬೇಕು. ಹಣ್ಣು ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗೋದಿಲ್ಲ, ಶುಗರ್ ಕಮ್ಮಿ ಆಗುತ್ತೆ. ಯಾಕಂದರೆ ಹಣ್ಣುಗಳಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರ್ತದೆ, ಹಾಗೆಯೇ ಫೈಬರ್ ಅಂಶ ಇರ್ತದೆ, ಮಿನರಲ್ಸ್ಗಳಿರ್ತವೆ, ವಿಟಮಿನ್ಸ್ ಇರ್ತದೆ. ಇವೆಲ್ಲವೂ ಕೂಡ ನಮ್ಮ ಶರೀರದಲ್ಲಿಗಿರ್ತಕ್ಕಂಥ ದೋಷಗಳ ವಿಕಾರಗಳನ್ನು ದೂರ ಮಾಡಲಿಕ್ಕೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣದಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಸ್ಟ್ರಾಂಗ್ಗೊಳಿಸಿ ಆ ಒಂದು ಡಯಾಬಿಟಿಸನ್ನು ರಿವರ್ಸ್ ಮಾಡಲಿಕ್ಕೆ ಹಣ್ಣುಗಳು ಉಪಯೋಗ ಆಗ್ತವೆ. ಬೀಟಾ ಸೆಲ್ಸ್ಗಳು ಪ್ಯಾಂಕ್ರಿಯಾಸ್ ರೆಜ್ಯುವಿನೇಷನ್ ಆಗೋದ್ರ ಮೂಲಕ ನಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕರಿತೀವಿ, ಅದು ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಡಯಾಬಿಟಿಸಿನ ಸಮಸ್ಯೆ ಸಂಪೂರ್ಣವಾಗಿ ನ್ಯಾಚುರಲ್ ಆಗಿಯೇ ರಿವರ್ಸ್ ಮಾಡಲಿಕ್ಕೆ ಹಣ್ಣುಗಳು ಸಹ ಉಪಯುಕ್ತವಾಗಿ ಕೆಲಸ ಮಾಡ್ತವೆ. ಕೆಲವು ಹಣ್ಣುಗಳನ್ನು ಸ್ವಲ್ಪ ನಿಯಮಿತವಾಗಿ ಲಿಮಿಟಲ್ಲಿ ಸೇವನೆ ಮಾಡಿ, ಇನ್ನಷ್ಟು ಹಣ್ಣುಗಳನ್ನು ಹೇಳ್ತೀನಿ, ಅವನ್ನು ನೀವು ಯಥೇಚ್ಛವಾಗಿ ಸೇವನೆ ಮಾಡ್ಬೋದು. ಕಫ ಪ್ರಕೃತಿ ಇರತಕ್ಕಂಥವರು ಈ ಹಣ್ಣುಗಳನ್ನು ಸೇವನೆ ಮಾಡಿದಾಗ ಕೆಲವರಿಗೆ ಕೋಲ್ಡು ಅಲರ್ಜಿ ಎಲ್ಲ ಆಗ್ತಿರ್ತವೆ. ಅಂಥವರು ಹಣ್ಣುಗಳನ್ನು ಸೇವನೆ ಮಾಡಬೇಕಾದ್ರೆ ಒಂದು ಬಾರಿ 3 ರಿಂದ 4 ಚಿಟಿಗೆ ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಅದು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಯಾಕೆಂದರೆ ಆಯುರ್ವೇದದಲ್ಲಿ ಪ್ರಕೃತಿಗೆ ಅನುಗುಣವಾಗಿ ಆಹಾರದ ಸೇವನೆಯನ್ನು ಹೇಳ್ತಾರೆ. ಎಲ್ಲ ಹಣ್ಣುಗಳು ಶೀತವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಹಾಗೆ ಕಫ ಪ್ರಕೃತಿ ಇರತಕ್ಕಂಥವ್ರಿಗೆ ಆ ಒಂದು ಹಣ್ಣುಗಳ ಸೇವನೆಯಿಂದ ಸಮಸ್ಯೆಗಳಾಗಬಹುದು. ಅದಕ್ಕೆ ಕಾಳುಮೆಣಸಿನ ಪುಡಿ ಹಾಕಿದರೆ ಅದು ಮತ್ತೇನಾಗುತ್ತೆ, ಸಮಸ್ಥಿತಿಗೆ ಬರ್ತದೆ. ಅದರಿಂದ ಕಫ ವಿಕಾರಗಳು ಆಗೋದಿಲ್ಲ. ಒಟ್ಟಿನಲ್ಲಿ ಡಯಾಬಿಟಿಸ್ ಇರ್ತಕ್ಕಂಥವ್ರು ದಾಳಿಂಬೆ ಹಣ್ಣು ಅವ್ರಿಗೆ ಭಾಳ ಒಳ್ಳೆಯದು. ನೇರಳೆ ಹಣ್ಣು ಭಾಳ ಒಳ್ಳೆಯದು. ನೇರಳೆ ಹಣ್ಣಂತೂ ಡಯಾಬಿಟಿಸಿಗೆ ಭಾಳ ಒಳ್ಳೆಯದು. ನೇರಳೆ ಹಣ್ಣಿನ ಸೀಸನಲ್ಲಿ ದಿನಕ್ಕೆ ಒಂದು 8 ರಿಂದ 10 ನೇರಳೆ ಹಣ್ಣು ತಿನ್ಬೋದು. ಆಮೇಲೆ ದಿನಕ್ಕೆ 1 ರಿಂದ 2 ಚೇಪೆಕಾಯಿ ಅಂತ ಕರಿತೀರಿ ನೀವು, ನಾವು ಪೇರು ಹಣ್ಣು ಅಂತ ಕರಿತೇವೆ, ಆ ಹಣ್ಣನ್ನು ತಿನ್ಬೋದು. ಸೇಬು ತಿನ್ಬೋದು 1 ರಿಂದ 2. ಆಮೇಲೆ ಪಪ್ಪಾಯ ಹಣ್ಣು ಒಂದು 1/4 kg-ಯಿಂದ ಅರ್ಧ kg-ವರೆಗೂ ಪಪ್ಪಾಯ ಹಣ್ಣು ತಿನ್ಬೋದು ಒಂದು ದಿನಕ್ಕೆ. ಪ್ರಮಾಣನೂ ಸಹ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಅತಿಯಾದರೆ ಅಮೃತನ ವಿಷ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾಗ್ತದೆ. ಅದಕ್ಕೆ ಪ್ರಮಾಣ ನಿಗದಿಯಾಗಿ ಆಹಾರವನ್ನು ತಿನ್ನೋದು ಬಹಳ ಮುಖ್ಯ. ಹಾಗೆ ಡಯಾಬಿಟಿಸ್ಗೆ ಉತ್ತಮವಾದ ಪರಿಹಾರ ಲಿಚ್ಚಿ ಹಣ್ಣಾಗಿರ್ಬೋದು, ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಆಮೇಲೆ ಕಪ್ಪು ದ್ರಾಕ್ಷಿ ಭಾಳ ಒಳ್ಳೆಯದು ಒಂದು ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ. ಯಾಕೆಂದರೆ ಇದು ದಿ ಬೆಸ್ಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅಂತ ಹೇಳ್ಬೋದು. ದ್ರಾಕ್ಷಾ ಫಲೋತ್ತಮಂ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಫಲಗಳ ರಾಜ ಅಂದರೆ ಹಣ್ಣುಗಳ ರಾಜ ದ್ರಾಕ್ಷಿ, ಅದನ್ನು ಸೇವನೆ ಮಾಡ್ಬೋದು. ಆಮೇಲೆ ಕರ್ಬೂಜ, ಕಲ್ಲಂಗಡಿಯಲ್ಲಿ ನಿಮಗೆ ಸಿಹಿ ಅನ್ನಿಸ್ಬೋದು, ಅದರಲ್ಲಿ ಅದರ ನೀರಿನ ಅಂಶನೇ ಯಥೇಚ್ಛವಾಗಿರ್ತದೆ. ಯಾವ ಸಿಹಿ ಕೆಟ್ಟದ್ದು, ಬೇಕರಿ ಸಿಹಿ ಕೆಟ್ಟದ್ದು. ಹಣ್ಣುಗಳಲ್ಲಿರ್ತಕ್ಕಂಥ ಸಿಹಿ ಇದೆಯಲ್ಲ, ಅದರಲ್ಲಿ ಫ್ರಕ್ಟ್ರೋಸ್ ಸಿಹಿ ಅಂಶ ಇರ್ತದೆ. ನಮ್ಮನ್ನು ನಾಶ ಮಾಡುವ ಸಿಹಿ ಯಾವುದಂದರೆ ಸುಕ್ರೋಸ್ ಸಿಹಿ ಅಂಶ. ಅದು ಬೇಕರಿ ಪದಾರ್ಥಗಳಲ್ಲಿ, ಜಂಕ್ ಫುಡ್, ಫಾಸ್ಟ್ ಫುಡ್ಗಳಲ್ಲಿ, ಕೋಲ್ಡ್ ಡ್ರಿಂಕ್ಸಲ್ಲಿ ಅದನ್ನು ಹೆಚ್ಚಾಗಿ ಬಳಸ್ತಾರೆ. ಅದಕ್ಕೆ ಇವುಗಳನ್ನ ಬಿಟ್ಟು ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಫ್ರಕ್ಟ್ರೋಸ್ ಸಿಹಿ ನಿಮ್ಮ ಡಯಾಬಿಟಿಸನ್ನು ಕಮ್ಮಿ ಮಾಡುತ್ತೆ ಹೊರತು ಹೆಚ್ಚಿಗೆ ಮಾಡೋದಿಲ್ಲ. ಹೀಗೆ ಹಣ್ಣುಗಳ ಸೇವನೆಯನ್ನು ಮಾಡಿ. ಹಲಸಿನ ಹಣ್ಣು ಕಮ್ಮಿ ತಿನ್ನಬೇಕು, ಕ್ಯಾಲರಿ ಹೆಚ್ಚಾಗಿರ್ತದೆ. ಆಮೇಲೆ ಮಾವಿನ ಹಣ್ಣು ನ್ಯಾಚುರಲ್ ಆಗಿ ಹಣ್ಣು ಮಾಡಿರ್ತಕ್ಕಂಥ ಹಣ್ಣನ್ನು ತಿನ್ನಬೇಕು, ಪೌಡ್ರ್ ಹಾಕಿರೋ ತಿನ್ನಬಾರ್ದು. ಅದನ್ನು ಸಹ ನಿಯಮಿತವಾಗಿ ದಿನಕ್ಕೆ 1 ಅಥವಾ 2 ಹಣ್ಣು ಸೀಸನಲ್ಲಿ ತಿನ್ಬೋದು. ಡಯಾಬಿಟಿಸ್ ಇರೋರು ಮಾವಿನ ಹಣ್ಣು ತಿನ್ನಲೇಬಾರ್ದು ಅಂತಾರೆ, ತಿನ್ಬೋದು. ಮಾವಿನ ಹಣ್ಣು ತಿಂದರೆ ಶುಗರ್ ಕಮ್ಮಿ ಆಗುತ್ತೆ. ತಪ್ಪು ತಿಳುವಳಿಕೆಯಿಂದ ಹೊರಗೆ ಬನ್ನಿ, ಆದರೆ ಅತಿ ತಿನ್ನಬಾರ್ದು. ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತಿನ್ಬೋದು 1 ರಿಂದ 2 ದಿನಕ್ಕೆ ಡಯಾಬಿಟಿಸ್ ಇರ್ತಕ್ಕಂಥವ್ರು.
ತಿಂದು ನೋಡಿ. ಯೋಗ ಪ್ರಾಣಾಯಾಮ ಮಾಡಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ನೀವು ಸರಿಯಾಗಿ ಕ್ರಮಬದ್ಧವಾಗಿ ತಿಂತಾ ಬನ್ನಿ. ನಿಮ್ಮ ಡಯಾಬಿಟಿಸ್ ಹೇಗೆ ವಾಸಿಯಾಗೋದಿಲ್ಲ ನೋಡಿ, ವಾಸಿಯಾಗುತ್ತೆ. ಡಯಾಬಿಟಿಸ್, BP, ಥೈರಾಯ್ಡ್ ವಾಸಿಯಾಗೋದಿಲ್ಲ ಅನ್ನೋದು ಒಂದು ತಪ್ಪು ತಿಳುವಳಿಕೆ ಇದೆ. ನೀವು ನಮ್ಮ ಆಶ್ರಮದಲ್ಲಿ 5 ದಿನ ಯೋಗ ಶಿಬಿರ ನಡೀತದೆ, ಅದಕ್ಕೆ ಭಾಗವಹಿಸಿದಾಗ ಆ ತಪ್ಪು ತಿಳುವಳಿಕೆಯನ್ನು ನಾವು ಪರಿಪೂರ್ಣವಾಗಿ ನಿಮ್ಮಿಂದ ದೂರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. 40 ರಿಂದ 50 ತಾಸು ಅಲ್ಲಿ ನಿಮಗೆ ಯೋಗಶಾಸ್ತ್ರದ ಬಗ್ಗೆ, ಶರೀರ ಗುಣಧರ್ಮದ ಬಗ್ಗೆ, ಶರೀರಶಾಸ್ತ್ರ, ರೋಗಶಾಸ್ತ್ರ, ಆಹಾರಶಾಸ್ತ್ರದ ಬಗ್ಗೆ ಮಾಹಿತಿ ಕೊಡ್ತೇವೆ. ಹಾಗಾಗಿ ಈ ಹಣ್ಣುಗಳನ್ನು ತಿನ್ನೋದ್ರಿಂದ ಡಯಾಬಿಟಿಸ್ ಹೆಚ್ಚಾಗುತ್ತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಹೊರಗಡೆ ಬನ್ನಿ. ಕ್ರಮಬದ್ಧವಾಗಿ ತಿನ್ನಿ, ಒಂದು ವಿಶಿಷ್ಟ ಪ್ರಮಾಣದಲ್ಲಿ ತಿನ್ನಿ. ನಿಮಗೇನಾದ್ರು ಡೌಟ್ಸ್ಗಳಿದ್ದರೆ ಒಳ್ಳೆಯ ಆಯುರ್ವೇದ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಆ ಆಹಾರದ ಕ್ರಮವನ್ನು ಅಳವಡಿಸ್ಕೊಳ್ಳಿ. ಆಹಾರವೇ ಜೀವನ, ಆಹಾರವೇ ಆರೋಗ್ಯ. ಆಹಾರದಿಂದಲೇ ರೋಗ, ಆಹಾರದಿಂದಲೇ ಯೋಗ. ಅದಕ್ಕೆ ರೋಗದ ಒಂದು ಸ್ಥಿತಿಯನ್ನು ಶರೀರದಲ್ಲಿ ಉಂಟು ಮಾಡತಕ್ಕಂಥ ತಪ್ಪು ಆಹಾರಗಳನ್ನು, ವಿರುದ್ಧ ಆಹಾರಗಳನ್ನು ನಾವು ತಿಳ್ಕೊಂಡು ಅದನ್ನು ಬಿಟ್ಟು ಪೂರಕವಾದ ನಮ್ಮ ಪ್ರಕೃತಿಗೆ ಹೊಂದಿಕೊಳ್ಳುವ ಆಹಾರ ಕ್ರಮವನ್ನು ನಾವು ತಿಳ್ಕೊಂಡ್ರೆ ನಾವು ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ, ಔಷಧಿಗಳನ್ನ ಜೀವನ ಪರ್ಯಂತ ತೆಗೆದುಕೊಳ್ಬೇಕಾಗಿಲ್ಲ. ಇದಿಷ್ಟು ಈ ಒಂದು ಹಣ್ಣುಗಳ ಕುರಿತಾಗಿ, ಡಯಾಬಿಟಿಸ್ ಇರೋರು ಯಾವ ಹಣ್ಣನ್ನು ತಿನ್ನಬೇಕು ಅನ್ನೋದ್ರ ಕುರಿತಾಗಿ ಮಾಹಿತಿ ಇಷ್ಟವಾದಲ್ಲಿ ಈ ವಿಚಾರಗಳನ್ನು ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಪ್ರೀತಿ ವಿಶ್ವಾಸನೇ ನಮಗೆ ಬೆಂಬಲ. ಇಷ್ಟೊಂದು ನೀವು ನಮಗೆ ಸಪೋರ್ಟ್ ಮಾಡೋದ್ರಿಂದ ಆ ಒಂದು ಪ್ರೀತಿ ವಿಶ್ವಾಸವೇ ನಮಗೆ ಒಂದು ಸ್ಫೂರ್ತಿಯನ್ನು ನೀಡಿ ಇನ್ನಷ್ಟು ಹೊಸ ವಿಚಾರಗಳನ್ನು ಅನ್ವೇಷಣೆ ಮಾಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯನ್ನು ತುಂಬುತ್ತದೆ. ಅದಕ್ಕಾಗಿ ತಮ್ಮ ಸಪೋರ್ಟಿನ ಅಗತ್ಯ ನಮಗಂತೂ ತುಂಬ ಇದೆ. ಈ ವಿಚಾರವನ್ನು ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಅದು ತಮ್ಮ ಪ್ರೀತಿ ವಿಶ್ವಾಸದ ಒಂದು ಶಕ್ತಿಯಾಗಿ ನಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆತ್ಮೇಲೆ ಈ ಒಂದು ವಿಚಾರಗಳಲ್ಲಿ ತಮಗೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಮ್ಮ ಪ್ರಶ್ನೆಗಳನ್ನು ಕೇಳಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡ್ತೇವೆ. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.